ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ಒಂದು ಜನರಲ್ ರೀಡಿಂಗ್ ನೋಡೋಣ, ಕ್ವಿಕ್ ಎನರ್ಜಿ ಚೆಕ್ ನೋಡೋಣ. ಯಾರ ಎನರ್ಜಿ ಪಿಕ್ ಆಗ್ತಾ ಇದೆ, ಏನು ಹೇಳಿಸ್ತಾರೆ ಭಗವಂತ ಅಂತ, ಏನು ಗೈಡೆನ್ಸ್ ಅಥವಾ ಏನು ಚೇತಾವಣಿನ ಏನು ಅಂತ ನೋಡೋಣ. ಎಸ್ ಬಾಬಾ, ಪ್ಲೀಸ್ ಗೈಡ್. ಓ, ಕಿಂಗ್ ಆಫ್ ಸೋರ್ಡ್ಸ್. ಓಕೆ, ಓಕೆ. ಸೊ ಕಾರ್ಡ್ಸ್ ತೆಗೆದ್ಬಿಡೋಣ ಇರಿ ಫಸ್ಟು, ಓಕೆನಾ? ಎಸ್ ಬಾಬಾ, ಪ್ಲೀಸ್ ಗೈಡ್. ಯಾರಿದು ಕಿಂಗ್ ಆಫ್ ಸೋರ್ಡ್ಸ್? ಎಸ್ ಬಾಬಾ. ಓ, ಕ್ವೀನ್ ಆಫ್ ಪೆಂಟಿಕಲ್ಸ್. ಓಕೆ ಓಕೆ. 4 ಆಫ್ ವಾಂಡ್ಸ್. ಎಸ್ ಬಾಬಾ. ಓಕೆ, 3 ಆಫ್ ಕಪ್ಸ್. ಓ, 5 ಆಫ್ ಸೋರ್ಡ್ಸ್. ಓಕೆ, ಕ್ವೀನ್ ಆಫ್ ಕಪ್ಸ್. ಓಕೆ, ಕಿಂಗ್ ಆಫ್ ಕಪ್ಸ್. Ace of Pentacles. Baba, please guide. The Lovers. Okay. ಸೊ ಇವಾಗ ಕಾರ್ಡ್ಸ್ ಎಲ್ಲ ತೆಗೆದ್ಬಿಟ್ಟೆ. ಇಲ್ಲಿ ಫಸ್ಟ್ ಏನು ಹೇಳ್ತಾ ಇದ್ದಾರೆ, ಫಸ್ಟು ಕಿಂಗ್ ಆಫ್ ಸೋರ್ಡ್ಸ್ ಬಂದಿದೆ. ಸೊ ಇಲ್ಲಿ ವೆರಿ ಕ್ಲಿಯರಾಗಿ ಏನು ಹೇಳ್ತಾ ಇದ್ದಾರೆ, ಇದು ಎನರ್ಜಿ ಈ ಥರ ಪಿಕ್ ಆಗ್ತಾ ಇದೆ. ಇದು ಯಾರ ಎನರ್ಜಿ ನನಗೆ ಗೊತ್ತಿಲ್ಲ. ಸೊ ಇಲ್ಲಿ ಏನು ಹೇಳಿಸ್ತಾ ಇದ್ದಾರೆ ನಾನು ಹೇಳ್ತಾ ಇದ್ದೀನಿ, ಓಕೆನಾ? ಸೊ ಒಂದು 15 ವರ್ಷದಿಂದ, ಹೆಚ್ಚು ಕಮ್ಮಿ ಒಂದು 15 ವರ್ಷದಿಂದ ಅಂತಲೇ ತೋರಿಸ್ತಾ ಇದ್ದಾರೆ, ವೆರಿ ಕ್ಲಿಯರ್, ಓಕೆನಾ? ನೋಡಿ, 15 ಇಯರ್ಸಿಂದ ನೀವು ದುಡ್ಡನ್ನ ಯಾವ ಥರ ಶೇಖರಿಸ್ತಾ ಇದ್ದೀರಾ ಅಂತ ಇಲ್ಲಿ ಯಾರೋ ಎನರ್ಜಿ ಯಾವ ಥರ ಇದೆ ಅಂತಂದರೆ, 15 ವರ್ಷದಿಂದ ದುಡ್ಡು ಶೇಖರಿಸ್ತಾ ಇದ್ದಾರೆ ಬಹಳ ಕಷ್ಟಪಟ್ಟು, ಆಯಿತಾ? ಒಂದೊಂದು ಪೈಸಾ ಕೂಡ ಹಾಕಿ ಶೇಖರಿಸಿ ಇಡ್ತಾ ಇದ್ದಾರೆ, ಓಕೆನಾ? ಆದರೆ ಅವ್ರದ್ದು ಒಂದೇ ಆಸೆ ಇದ್ದಿದ್ದೇನು, ಕಿಂಗ್ ಆಫ್ ಸೋರ್ಡ್ಸ್ದು ಒಂದೇ ಆಸೆ ಏನು ಅಂದರೆ, ಸಿಕ್ಕಾಪಟ್ಟೆ ಪ್ಲ್ಯಾನ್ಸು ಮಾಡಿದ್ದಾರೆ ಅಂತಲೂ ತೋರಿಸ್ತಾ ಇದ್ದಾರೆ. ಪ್ಲ್ಯಾನ್ ಮಾಡಿದ್ದಾರೆ, ದುಡ್ಡು ಶೇಖರಿಸ್ತಾ ಇದ್ದಾರೆ, ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಆಯಿತಾ? ಇನ್ವೆಸ್ಟ್ ಮಾಡಿ ಬರೋ ಇಂಟ್ರೆಸ್ಟು ಮತ್ತೆ ಹಾಗೆ ರೀಸೈಕಲ್ ಅಂದರೆ ರೀಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ಟ್ರೈ ಮಾಡ್ತಾ ಇದ್ದಾರೆ. ಏನು ಅವ್ರದ್ದು ಒಂದೇ ಆಸೆ ಏನು ಅಂತಂದರೆ, ಅವರು ಓಕೆ ಒಂದು ಮನೆ ತೊಗೊಳ್ಬೇಕು ಅಂತ ಭಾಳ ಆಸೆ ಪಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ, ಆಯಿತಾ? ಮನೆ ತೊಗೋಬೇಕು, ಮನೆ ಪರ್ಚೇಸ್ ಮಾಡಬೇಕು ಅಂತ, ಮನೆ ಅಥವಾ ಲ್ಯಾಂಡ್ ಇರ್ಬೋದು, ಅಥವಾ ಏನೋ ಒಂದು ಪರ್ಚೇಸ್ ಮಾಡಬೇಕು, ಸ್ಟ್ರಾಂಗಾಗಿ ಒಂದು ಅರ್ತ್ ಎಲಿಮೆಂಟೇ ಬರ್ತಾ ಇದೆ, ಆಯಿತಾ? ಒಂದು ಸ್ಟ್ರಾಂಗ್ ಬೇಸ್ ಚೆನ್ನಾಗಿರಬೇಕು ಲೈಫಲ್ಲಿ ಅಂತ ಹೇಳಿ ಒಂದು 15-20 ಇಯರ್ಸಿಂದ ಅಂದ್ಕೊಳ್ಳಿ, ಪಾಪ ದುಡ್ಡನ್ನ ಶೇಖರಿಸಿ ಯಾವ ಥರ ಕಷ್ಟಪಡ್ತಾ ಇದ್ದಾರೆ ಅಂದರೆ, ಮಕ್ಕಳನ್ನೂ ನೋಡ್ಕೋಬೇಕು, ಮಕ್ಕಳು ಸಾಕಬೇಕು, ಮಕ್ಕಳನ್ನೂ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಆ್ಯಕ್ಚುಲಾಗಿ ತುಂಬ ಫ್ಯಾಮಿಲಿ ಅಂದರೆ ಅಷ್ಟು ಪ್ರಾಣ ಅನ್ನೋ ಥರನೇ ತೋರಿಸ್ತಾ ಇದ್ದಾರೆ. ಆದರೆ ಅವ್ರದ್ದು ಒಂದೇ ಆಸೆ, ಡ್ರೀಮ್ ಲ್ಯಾಂಡ್ ಏನು ಅಂತಂದರೆ, ಒಂದು ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ಕೇಳಿಸ್ತಾ ಇದೆ. ಸೊ ಒಂದು ಮನೆ ಪರ್ಚೇಸ್ ಮಾಡಬೇಕು ಅನ್ನೋದೇ ಅವ್ರ ಒಂದು ಆಸೆ ಅಂತ. ಸೊ ಅದು ಯಾವಾಗ ಆಗುತ್ತೆ ಅನ್ನೋದೇ ಕಾಯ್ತಾ ಇದ್ದಾರೆ. ಅಷ್ಟು ಕಷ್ಟಪಡ್ತಾ ಇದ್ದಾರೆ. ಅವ್ರಿಗೆ ಒಂದು 3 ಮಕ್ಕಳಿರ್ಬೋದು, ಆಯಿತಾ? ಇಲ್ಲಿ ತೋರಿಸ್ತಾ ಇರೋ ಪ್ರಕಾರ ನಾನು ಹೇಳ್ತಾ ಇದ್ದೀನಿ, 3 ಜನ ಮಕ್ಕಳಿರ್ಬೋದು ಅಂತ ವೆರಿ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ, ಓಕೆನಾ? ಆದರೆ ಅವ್ರಿಗೆ ಒಂದೇ ಆಸೆ, ಇನ್ನೊಂದೇನು, ಈ ಆಸೆ ಯಾವ ಥರ ಅಂತಂದರೆ, ಮನೆ ಮಾಡಬೇಕು, ಓಕೆನಾ? ಜೊತೆಗೆ ಮಕ್ಕಳನ್ನ ಚೆನ್ನಾಗಿ
ಆ, ವಿದ್ಯಾಭ್ಯಾಸ ಎಲ್ಲ ಕೊಟ್ಟು ಒಂದು ಒಳ್ಳೆ ಸ್ಟೇಟಸ್ ಕೊಡಿಸ್ಬೇಕು ಲೈಫಲ್ಲಿ ಮಕ್ಕಳಿಗೆ ಅನ್ನೋದು ಒಂದು ಆಸೆ ಇದೆ ಆಯಿತಾ. ಆರೋಗ್ಯವಾಗಿ ಚೆನ್ನಾಗಿ ಬೆಳೆಸಬೇಕು ಅಂತ ಅನ್ನೋದು ಆಸೆ ಇದೆ ಆಯಿತಾ. ಆ ಮಕ್ಕಳನ್ನ ಆರೋಗ್ಯವಾಗಿ ಭಾಳ ಚೆನ್ನಾಗಿ ಒಂದು ಉನ್ನತ ಮಟ್ಟದ ಎಜುಕೇಷನ್ ವಿದ್ಯಾಭ್ಯಾಸ ಎಲ್ಲ ಕೊಡಿಸಿ ಬಹಳ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಒಂದು ಆಸೆ. ಜೊತೆಗೆ ಟ್ರಾವೆಲ್ ಮಾಡಿಸ್ಬೇಕು ಅನ್ನೋದು ಒಂದು ಆಸೆ. ಎಲ್ಲಿ ಇಡೀ ಪ್ರಪಂಚ ಸುತ್ತಿಸ್ಬೇಕು ಅಷ್ಟೊಂದು ಆಸೆ ಇದೆ ಈ ಮನುಷ್ಯನಿಗೆ ಅಂತ ಹೇಳ್ತಾ ಇದ್ದಾರೆ. ಇದು ಮನುಷ್ಯನಾರು ಇರ್ಬೋದು ಅಥವಾ ಮನುಷ್ಯ ಇರ್ಬೋದು ಆಯಿತಾ. ಅಂದರೆ ಯಾರು ಅಂತ ನಿಮಗೆ ಗೊತ್ತು. ಸೊ 3 ಮಕ್ಕಳು ಅಂತ ತೋರಿಸ್ತಾ ಇದ್ದಾರೆ ಆಯಿತಾ. ಓಕೆ, ಬಟ್ ಇಲ್ಲಿ ಓಕೆ, ಇನ್ನೊಂದೇನು ಅಂದರೆ ವೈಫ್ನ ಒಂಥರ ಇಲ್ಲಿ ಏನು ಕಾರ್ಡ್ಸ್ ಬರ್ತಾ ಇದೆ ಅದನ್ನೇ ಹೇಳ್ತಾ ಇದ್ದೀನಿ. ಸೊ ಇದು ಬಟ್ ಜೆಂಡರ್ ಇರೋದಿಲ್ಲ ಟ್ಯಾರೋಲಿ, ಯಾವಾಗಲೂ ನಾನು ಹೇಳೋ ಥರ. ಸೊ ನಿಮಗೆ ಗೊತ್ತಾಗುತ್ತೆ ಇದು ನಿಮ್ಮ ಲೈಫಲ್ಲಿ ನಡೀತಿರೋದ ಅಥವಾ ಯಾರ್ದಾದ್ರೂ ನಿಮ್ಮ ಪರಿಚಯಸ್ಥರ ಫ್ಯಾಮಿಲಿ ಅಥವಾ ಸ್ಟೋರಿ ಇರ್ಬೋದು ಅಂತ. ಓಕೆನಾ. ಸೊ ನೀವು ಡಿಸೈಡ್ ಮಾಡಬೇಕು. ಆ್ಯಂಡ್ ನಿಮಗೆ ಸಂಬಂಧಪಟ್ಟಿಲ್ಲ ಅಂತಂದರೆ ಜಸ್ಟ್ ಒಂದು ಸ್ಟೋರಿ ಥರ ಕೇಳಿ ಅಷ್ಟೇ. ಓಕೆನಾ. ಓಕೆ, ಸೊ ಇಲ್ಲಿ ಅವರ ಆಸೆ ಇನ್ನೊಂದೇನು ಅಂತಂದರೆ ಕ್ವೀನ್ ಆಫ್ ಕಪ್ಸ್ ಬಂದಿದೆ. ರಾಣಿ ಥರ ನೋಡ್ಕೋಬೇಕು ವೈಫ್ನ ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ಇದು ವೈಫಾರು ಇರ್ಬೋದು ಅಥವಾ ಜೆಂಟ್ಸಾರು ಇರ್ಬೋದು ಅಥವಾ ಬಟ್ ಇಲ್ಲಿ ಕಾರ್ಡ್ಸ್ ಯಾವ ಥರ ಬಂದಿದೆ ಅದೇ ಎನರ್ಜಿ ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆನಾ. ಸೊ ಅದು ಇಟ್ ಮೇಕ್ಸ್ ಸೆನ್ಸ್ ಅನಿಸುತ್ತೆ ನನಗೆ. ಯಾಕೆಂದರೆ ಇವಾಗ ಈ ರೀಡಿಂಗಲ್ಲಿ ಮಾತ್ರ ಎಸ್ಪೆಷಲಿ ಅದದೇ ಎನರ್ಜಿ ಹೇಳಿದ್ರೇನೆ ಇಟ್ ಮೇಕ್ಸ್ ಸೆನ್ಸ್ ಅಂತ ತೋರಿಸ್ತಾ ಇದ್ದಾರೆ ನನಗೆ. ಸೊ ಅದಕ್ಕೆ ಹಾಗೆ ಹೇಳ್ತಾ ಇದ್ದೀನಿ. ಓಕೆನಾ. ಸೊ ಕ್ವೀನ್ ಆಫ್ ಕಪ್ಸ್ ಅಂದರೆ ವೈಫ್ನೇ ಚೆನ್ನಾಗಿ ನೋಡ್ಕೋಬೇಕು, ಖುಷಿಯಾಗಿ ಇಟ್ಕೋಬೇಕು, ನೋಡ್ಕೋಬೇಕು ಆಯಿತಾ, ಆ ಥರ ಅಂತ ತೋರಿಸ್ತಾ ಇದ್ದಾರೆ. ಮನೆ ಮಾಡಬೇಕು ಅಂತ ಆಸೆ, ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ, ಟ್ರಾವೆಲ್ ಮಾಡಬೇಕು ಅಂತ ಆಸೆ. ಸೊ ಎಲ್ಲರೂ ನೋಡಿದವರೆಲ್ಲ ಹೇಗೆ ಅಂತಂದರೆ ಒಂಥರ ಹೊಟ್ಟೆ ಕಿಚ್ಚು ಪಡಬೇಕು, ಇದಿಷ್ಟು ಚೆನ್ನಾಗಿದ್ದಾರೆ ಈ ಫ್ಯಾಮಿಲಿಯವರು ಇವರು ಅನ್ನೋ ಥರ ಒಂದು ಹೊಟ್ಟೆ ಕಿಚ್ಚು ಪಡೋ ಥರ ಬದುಕಬೇಕು ಅನ್ನೋದು ಒಂದು ಲವರ್ಸ್ ಕಾರ್ಡ್ ಬಂದುಬಿಟ್ಟಿದೆ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಇದು. ಸೊ ಹಾಗೆ ಒಂಥರ ಈ ಪ್ರಪಂಚ ಅಂದರೆ ಏನು ಅಂದರೆ ಬರೀ ಅವರಿಬ್ಬರೇನೇ. ಸೊ ಆ ಥರ ಅಂದರೆ ಅವರು ಅವ್ರ ಮಕ್ಕಳು. ಸೊ ಪೆಟ್ ಕೂಡ ಇರ್ಬೋದು ಅಂತಲೂ ತೋರಿಸ್ತಾ ಇದ್ದಾರೆ. ಓಕೆನಾ. ಸೊ ಈ ಎನರ್ಜಿ ಏನು ಬರ್ತಾ ಇದೆ, ಇವರು ಪೆಟ್ ಕೂಡ ಸಾಕಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರಪ್ಪ. ಓಕೆನಾ. ಆ್ಯಂಡ್ ಇನ್ನೊಂದೇನು ಅಂತಂದರೆ ತುಂಬ ಸ್ಪೋರ್ಟಿವ್ ಅಂತ ಕೂಡ ತೋರಿಸ್ತಾ ಇದ್ದಾರೆ. ತುಂಬ ಸ್ಪೋರ್ಟ್ಸ್ ಬಗ್ಗೆ ತುಂಬ ಒಲವಿದೆ ಅಂತ. ಈ ಕಿಂಗ್ ಆಫ್ ಸೋರ್ಟ್ಸ್ ಯಾರಿದ್ದಾರೆ, ಕಿಂಗ್ ಆಫ್ ಸೋರ್ಟ್ಸೇನೆ ಕಿಂಗ್ ಆಫ್ ಕಪ್ಸು ಬಂದಿರೋದು, ಅವ್ರದ್ದೇ ಎನರ್ಜಿ ಇದು ಆಯಿತಾ. ಓಕೆ, ಅವ್ರದ್ದೇ ಎನರ್ಜಿ ತೋರಿಸ್ತಾ ಇರೋದು. ಸೊ ಇಲ್ಲೇನಂತಂದರೆ ಆಮೇಲೆ ಟ್ರಾವೆಲ್ ಮಾಡಬೇಕು ಅಂತ ಆಸೆ ಇದೆ ಮಕ್ಕಳನ್ನ, ಹೈಯರ್ ಸ್ಟಡೀಸ್ಗಾಗಿರ್ಬೋದು ಅಥವಾ ಅಬ್ರಾಡ್ ಕಳಿಸ್ಬೇಕು ಆ ಥರ. ಅಂದರೆ ತುಂಬ ಇವರು ಕೂಡ ಕಿಂಗ್ ಆಫ್ ಸೋರ್ಡ್ಸ್ ಅಂತ ಬಂದಿರೋದ್ರಿಂದ ವೆರಿ ಹೈಲಿ ಕ್ವಾಲಿಫೈಡ್ ಪರ್ಸನ್ ಅಂತಲೂ ತೋರಿಸ್ತಾ ಇದ್ದಾರೆ. ಮತ್ತು ಸ್ಪೋರ್ಟ್ಸಲ್ಲಿ ಇದ್ದರು ಅಂತಲೂ ತೋರಿಸ್ತಾ ಇದ್ದಾರೆ. ಸ್ಪೋರ್ಟ್ಸು ಇದರಲ್ಲೆಲ್ಲ ಭಾಳ ಆಸಕ್ತಿ ಇತ್ತು ಅಂತಲೂ ಆ ಥರ ಇದ್ದರೂ ಕೂಡ. ಓಕೆನಾ. ಅಷ್ಟೆಲ್ಲ ಆಸೆಗಳಿದೆ. ಸುಮಾರು ಒಂದು 15 ವರ್ಷದಿಂದ ವಿಪರೀತ ಕಷ್ಟಪಡ್ತಾ ಇದ್ದಾರೆ. ಶೇಖರಿಸಿರೋ ದುಡ್ಡನ್ನ ಹೆಂಗಾದರೂ ಮಾಡಿ ಒಂದು ಮನೆ ಅನ್ನೋದು ಪರ್ಚೇಸ್ ಮಾಡಬೇಕು ಅಂತ. ಚೆನ್ನಾಗಿರಬೇಕು, ಎಲ್ಲರ ಕಣ್ಮುಂದೆ ಅಷ್ಟು ಚೆನ್ನಾಗಿ ಹೆಂಡತಿ ಮಕ್ಕಳನ್ನ ಅಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾರಲ್ಲ ಅಂತ ಒಂದು ಜನ ಅಂದ್ಕೋಬೇಕು. ಎಷ್ಟು ಬ್ಯೂಟಿಫುಲ್ ಫ್ಯಾಮಿಲಿ ಇದು ಅಂತ ಆಯಿತಾ. ಜೊತೆಗೆ ಟ್ರಾವೆಲ್ ಮಾಡಿಸ್ಬೇಕು, ಎಲ್ಲ ಕಡೆ ಕರ್ಕೊಂಡು ಹೋಗಬೇಕು, ದೇಶ ಸುತ್ತಿಸ್ಬೇಕು, ತೋರಿಸ್ಬೇಕು ಅಂತೆಲ್ಲ ಆಸೆ ಇದೆ. ಅರ್ಥ ಆಯ್ತಾ. ಈ ಎನರ್ಜಿ ಈ ಥರ ಇದೆ, ಬ್ಯೂಟಿಫುಲ್ ಎನರ್ಜಿ ಆಯಿತಾ. ಅಂದರೆ ಈಗ ಯಾವುದೇ ಹೆಣ್ಮಕ್ಳು ಆಸೆ ಪಡೋದು ಯಾವ ಥರ ಅಂತಂದರೆ ಒಂದು ಸ್ಟೇಬಲ್ ಆಗಿರೋ ಒಬ್ಬ ಹಸ್ಬೆಂಡ್ ಅನ್ನೋನು ಸ್ಟೆಬಿಲಿಟಿ ಚೆನ್ನಾಗಿರಬೇಕು ಲೈಫಲ್ಲಿ, ಚೆನ್ನಾಗಿ ಓದೂ ಇರಬೇಕು, ಒಳ್ಳೆ ಕೆಲಸದಲ್ಲಿರಬೇಕು. ಅಂದರೆ ಅಷ್ಟೇ ಬರೀ ದುಡ್ಡು ಅಂತಲೇ ಅಲ್ಲ, ಮನಸ್ಸಿನಿಂದನೂ ತುಂಬ ಒಳ್ಳೆ ಮನಸ್ಸಿರಬೇಕು. ಈ ಥರ ಯಾರಿಗೆ ಮನಸ್ಸಿರುತ್ತೆ ಹೇಳಿ, ಜನಗಳು ಅನ್ನೋಕ್ಕಿಂತ ಜನಗಳು ಅಂತ ಹೇಳಿಸಿದ್ರು. ಸೊ ಜನಗಳ ಹತ್ರನೂ ಚೆನ್ನಾಗಿರಬೇಕು, ಜೊತೆಗೆ ಫ್ಯಾಮಿಲಿನೂ ಅಷ್ಟೇ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಎಲ್ಲಿರುತ್ತೆ ಅಲ್ವಾ. ಆದರೆ ಆ ಥರ ವೈಮನಸ್ಸು ಬಂದ್ಬಿಡುತ್ತೆ, ಒಂದು ನೆಗೆಟಿವಿಟಿ ಮಾಡ್ತಾರೆ, ಎಲ್ಲ ಆಗೋಗಿರುತ್ತೆ. ಬಟ್ ಇಲ್ಲಿ ಹೇಗೆ ತೋರಿಸ್ತಿದ್ದಾರೆ ಅಂತಂದರೆ
ಅವ್ರಿಗೆ ಅತಿಯಾದ ಆಸೆ, ಅತಿಯಾದ ಪ್ರೀತಿ, ಅದು ಅಂದರೆ ಅವ್ರದ್ದು ಯಾವ ಥರ ಡ್ರೀಮ್ಸ್ ಅಂತಂದರೆ ಆ ಥರ ಒಂದು ಫ್ಯಾಮಿಲಿನ ಹೀಗೆ ನೋಡ್ಕೋಬೇಕು ನಾನು ಅನ್ನೋದು ಒಂದು ಅವರೇ ಒಂದು ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಇದಂತೂ ವಂಡರ್ಫುಲ್ ಎನರ್ಜಿ ಆಯಿತಾ. ಡೆಫಿನೆಟಾಗಿ ಹೇಳ್ತೀನಿ, ಆ ಕ್ವೀನ್ ಆಫ್ ಕಪ್ಸ್ ಅಂತೂ ಲಕ್ಕಿಯೆಸ್ಟ್ ಪರ್ಸನ್ ಇರ್ತಾರೆ ಇವರು. ಈ ಥರ ಒಂದು ಹಸ್ಬೆಂಡ್ ಹಿಂಗೆ ನೋಡ್ಕೋತಿದ್ದಾರೆ ಎಷ್ಟು ಚೆನ್ನಾಗಿ ಅಂತಂದರೆ ಡೆಫಿನೆಟಾಗಿ ಲಕ್ಕಿ ಆಯಿತಾ. ಮಕ್ಕಳು ಕೂಡ ಅಷ್ಟೇ ಲಕ್ಕಿ ಇರ್ತಾರೆ. ಆದರೆ ತಂದೆ ಅನ್ನಿಸ್ಕೊಂಡವನು ಯಾವ ಥರ ಇರಬೇಕು ಅನ್ನೋದನ್ನು ತೋರಿಸ್ತಾ ಇದ್ದಾರೆ ಇಲ್ಲಿ ಭಗವಂತ. ಈ ಥರ ಇದ್ದಾರೆ ಅಂತಂದರೆ ಯಾವುದೇ ಹೆಣ್ಮಕ್ಳಾದರೂ ಖುಷಿಯಾಗಿರ್ತಾರಲ್ವ. ಆ್ಯಂಡ್ ಅಫ್ಕೋರ್ಸ್ ಪೇರೆಂಟ್ಸ್ ಕೂಡ ನೋಡೋದು, ನನ್ನ ಮಗಳನ್ನ ಮದುವೆ ಮಾಡಿ ಕೊಟ್ಟರೆ ಚೆನ್ನಾಗಿರ್ತಾಳ, ಅವನು ಚೆನ್ನಾಗಿ ಸಾಕ್ತಾನ, ಚೆನ್ನಾಗಿ ನೋಡ್ಕೋತಾನ, ಅವಳ ಆಸೆ ಆಕಾಂಕ್ಷೆಗೆ ಅಡ್ಡಿ ಬರೋದಿಲ್ವಾ, ಅವಳಿಗೇನಾದರೂ ಆಸೆ ಇದೆ ಅಂತ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ ಹೇಳ್ತಾ ಇದ್ದಾರೆ, ಕ್ವೀನ್ ಆಫ್ ಕಪ್ಸ್ ಅಂತಂದರೆ ತುಂಬ ಎನರ್ಜೆಟಿಕ್ ಬರ್ತಾ ಇದೆ. ಯಾವ ಥರ ಅಂತಂದರೆ ತುಂಬ ಕ್ರಿಯೇಟಿವ್ ಪರ್ಸನ್ ಅಂತಲೂ ತೋರಿಸ್ತಾ ಇದ್ದಾರೆ ವೈಫು. ಸೊ ಇಲ್ಲಿ ಯಾವ ಥರ ಇದೆ, ವೈಫು ತುಂಬ ಕ್ರಿಯೇಟಿವ್ ಆಗಿದ್ದಾರೆ. ಸೊ ಆದರೆ ಅವ್ರ ಕ್ರಿಯೇಟಿವಿಟಿಗೆ ಪ್ರೋತ್ಸಾಹಿಸ್ತಾರಾ, ಓಕೆ ನಾನೇನೋ ಇಂಥದ್ದು ಒಂದು ಕೆಲಸ ಮಾಡ್ತೀನಿ ಅಥವಾ ಒಂದು ಸಂಗೀತ ಕಲಿತೀನಿ ಅಥವಾ ಒಂದು ಡ್ಯಾನ್ಸ್ ಕಲಿತೀನಿ ಅಂದರೆ ನೀನೇನಕ್ಕೆ ಆರ್ಟು ಇದರಲ್ಲೆಲ್ಲ ಆಸಕ್ತಿ ತೋರಿಸ್ತೀಯಾ, ಮಕ್ಕಳನ್ನ ನೋಡ್ಕೊಂಡು ಸುಮ್ಮನಿರೋ ಅನ್ನೋದಾಗಲಿ, ಒಂಥರ ಮೂಗು ಮುರಿಯೋ ಕೆಲಸ ಮಾಡೋದು, ಒಂಥರ ಮನಸ್ಸನ್ನ ಬೇಜಾರು ಮಾಡೋವಂಥ ಒಂದು ಪ್ರವೃತ್ತಿ ಇಲ್ಲ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ. ಅಷ್ಟೇ ಪ್ರೀತಿ ವಿಶ್ವಾಸ, ಏನು ಹೇಳಿದ್ರು ಎಸ್ ಅಂತ ಹೇಳೋರು. ಅಂದರೆ ಯತ್ರ ಪೂಜ್ಯಂತೆ ನಾರಿ ತತ್ರ ರಮಂತೆ ದೇವತಾ ಅಂತ ಕೇಳಿದ್ದೀರಾ ಅನ್ಕೋತೀನಿ. ಸೊ ಇದೇನು ಅಂತಂದರೆ, ಯಾವ ಮನೆಯಲ್ಲಿ ಹೆಣ್ಣು ಮಕ್ಕಳನ್ನು ಪೂಜಿಸ್ತಾರೆ, ಓಕೆನಾ, ಪೂಜಿಸ್ತಾರೆ, ಬರೀ ಪ್ರೀತಿ ವಿಶ್ವಾಸದಿಂದ ಇರ್ತಾರೆ ಅಂತಲ್ಲ, ಪೂಜಿಸ್ತಾರೆ, ಅಲ್ಲಿ ತತ್ರ ರಮಂತೆ ದೇವತಾ ಅಂತ, ಅಲ್ಲಿ ಭಗವಂತನ ನಿವಾಸ ಡೆಫಿನೆಟ್ ಅಲ್ಲೇನೆ ಅಂತ ಆಯಿತಾ. ಆ ಥರ ತೋರಿಸ್ತಾ ಇದ್ದಾರೆ ನನಗೆ. ಅಂಥ ಬ್ಯೂಟಿಫುಲ್ ಎನರ್ಜಿ ಇದು ಆಯಿತಾ. ಆ ಥರ ಬರ್ತಾ ಇದೆ. ಅಂದರೆ ಆ ಥರ ಒಂದು ಒಳ್ಳೆ ಮನಸ್ಸಿದೆ ಈ ಮನುಷ್ಯನಿಗೆ ಅಂತ. ಸೊ ಅವರ ಈ ಕ್ವೀನ್ ಆಫ್ ಕಪ್ಸ್ ಅಂದರೆ ಇವರ ವೈಫು ಆಯಿತಾ, ಅಷ್ಟು ಹ್ಯಾಪಿಯಾಗಿರಬಹುದು ಆಯಿತಾ, ಇದ್ದಾರೆ ಅನ್ನೋ ಥರ. ಬಟ್ ಇದು 5 ಆಫ್ ಸೋರ್ಸ್ ಬಂದಿದೆ ಆಯಿತಾ. ಇದು ಏನು ಅಂತ ನನಗೆ ಕ್ಲಾರಿಟಿ ಬೇಕು ಇವಾಗ. ಸೊ ಹೀಗಾಗಿ ಇದೇನು ಅಂತ ನೋಡೋಣ ಇರಿ ಈಗ ಆಯಿತಾ. ಭಗವಂತ ಈಗ ನನಗೆ 5 ಆಫ್ ಸೋರ್ಸ್ ಕ್ಲಾರಿಫೈ ಮಾಡಬೇಕು. ಸೊ ಗಾಡೆಸ್ ಪ್ಲೀಸ್ ಬ್ಲೆಸ್, ಕ್ಲಾರಿಫೈ ಮಾಡಿ ಪಾಪ, ಇದೇನು ಹೇಳಬೇಕು, 5 ಆಫ್ ಸೋರ್ಸ್ ಏನು ಹೇಳಬೇಕು. 5 ಆಫ್ ಸೋರ್ಸ್ ಬಾಬಾ, 5 ಆಫ್ ಸೋರ್ಸ್ ಕ್ಲಾರಿಫೈ ಮಾಡಿ ಬಾಬಾ. ಓಕೆ, 3 cards. ಸೊ ಇಲ್ಲಿ ಏನು ಕಾರ್ಡ್ಸ್ ಬಂತು ಅಂತ ಹೇಳ್ಬಿಡ್ತೀನಿ. ಫಸ್ಟು ಹೆರೋಫೆಂಟ್ ಬಂದಿದೆ ಆಯಿತಾ. ಇದು 2ನೇ ಕಾರ್ಡು ಹೈ ಪ್ರಿಸ್ಟಸ್ ಬಂದಿದೆ. ಇದು ನೈಟ್ ಆಫ್ ಪೆಂಟಿಕಲ್ಸ್, ಓಕೆನಾ. ಸೊ ಇಲ್ಲಿ ಓಕೆ, ಒಂದು ನಿಮಿಷ, ಇನ್ನೊಂದು ಕಾರ್ಡು ಬಾಬಾ ಪ್ಲೀಸ್ ಕ್ಲಾರಿಫೈ. ಓಹೋ ಓಕೆ. ಸೊ ಈ ಥರ ಇದ್ದುಬಿಟ್ರೆ ಆಯಿತಾ, ನಾನಿವಾಗ ಏನೆಲ್ಲ ಹೇಳಿದ್ದೀನಿ ಆ ಥರ ಎನರ್ಜಿ ಬಂತು. ಹೀಗೆ ಇದ್ದರೆ ಎಷ್ಟು ಬ್ಯೂಟಿಫುಲ್ಲಾಗಿ, ಎಷ್ಟು ಲಕ್ಕಿ ಈ ಕ್ವೀನ್ ಆಫ್ ಕಪ್ಸ್, ಎಷ್ಟು ಲಕ್ಕಿ ಅವಾಗ. ಅಂದರೆ ಎಷ್ಟು ಪ್ರೋತ್ಸಾಹ ಕೊಡ್ತಾರೆ. ಅದು ಓದ್ತೀನಿ ಅಂತ ಇರ್ಬೋದು, ಆಸೆ ಇರ್ಬೋದು, ಮದುವೆ ಆಗಿದೆ ಅಂದ ಮಾತ್ರಕ್ಕೆ ಕೆಲಸಕ್ಕೆ ಹೋಗಬಾರ್ದು ಅಥವಾ ಓದಬಾರ್ದು, ಫರ್ದರ್ ಅವ್ರಿಗೇನು ಇದು ಆರ್ಟಲ್ಲಾಗಲಿ ವೆರಿ ಕ್ರಿಯೇಟಿವ್ ಎನರ್ಜಿ ಇದು ಆಯಿತಾ, ತುಂಬ ಕ್ರಿಯೇಟಿವಿಟಿ. ಸೊ ಆ ಥರ ಏನು ಮಾಡಬಾರ್ದು ನೀನು ಅಂತ ಹೇಳೋ ಥರ ಇರೋದಿಲ್ಲ, ಅಷ್ಟು ಪ್ರೋತ್ಸಾಹ ಕೊಡಬೇಕು. ಬಟ್ ಆ ಥರ ಒಂದು ಆಸೆಯನ್ನೇ ಇಲ್ಲ ಅಂತ ತೋರಿಸ್ತಾ ಇದ್ದಾರೆ, ಅರ್ಥ ಆಯ್ತಾ. ಇದೆಲ್ಲ ಆಸೆ ಇಟ್ಕೊಂಡು ಮದುವೆ ಆಗಿದ್ದು ಆಯಿತಾ. ಬಟ್
ಆ, ಈ ಥರ ನೋಡ್ಕೋತಾರೆ, ಈ ಥರ ಒಂದು ಮನೆ ಅಂತ ಆಗುತ್ತೆ ಅಥವಾ ಒಂದು ಖುಷೀಲಿರ್ತೀವಿ, ಈ ಥರ ಎಲ್ಲ ಒಂದು ಆಸೆ ಇಟ್ಕೊಂಡು ಮದುವೆ ಅನ್ನೋದು ಒಂದು ಆಗತ್ತೆ. ಇದು ಇವಾಗ ಆದರೆ ಏನಾಗಿದೆ, ಎಷ್ಟು ಫೂಲಿಶ್ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಯಾರು ಈ ಕಿಂಗ್ ಆಫ್ ಸೋರ್ಡ್ಸ್ ಅಂತ ತೋರಿಸ್ತಾ ಇದ್ದಾರೆ. ಇದು ಯಾರ ಎನರ್ಜಿ ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಆಯಿತಾ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಹೆರೋಫೆಂಟ್ ಬಂದಿರೋದು ಇದು, ಅದಕ್ಕೇ ಇದು ನನಗೆ ಕ್ಲಾರಿಫಿಕೇಷನ್ ಬೇಕಿತ್ತು. 5 ಆಫ್ ಸೋರ್ಡ್ಸ್ ಸೆಂಟ್ರಲ್ ಕೂತ್ಬಿಟ್ಟಿದೆ ನೋಡಿ ಕಾರ್ಡ್ಸು, ಅರ್ಥ ಆಯ್ತಾ. ಇದು ಹೇಗೆ ತೋರಿಸ್ತಿದ್ದಾರೆ ಅಂದರೆ, ಇದು ಫುಲ್ಲು ಇದು ಸುತ್ತ ಚಕ್ರ, ಇದು ಯಾವ ಥರ ಜೀವನದ ಚಕ್ರ ಅಂತ ತೋರಿಸ್ತಾ ಇದ್ದಾರೆ ನನಗೆ. ವೀಲ್ ಆಫ್ ಫಾರ್ಚ್ಯೂನ್ ಥರ ಈ ಥರ ಎಲ್ಲ ನಡೀತು, ಕೆಲಸಗಳು ಆಯಿತು, ಮನೆ ಅನ್ನೋದು ಬೇಕಾಗಿತ್ತು, ಮನೆ ಆಯಿತು. ಕ್ವೀನ್ ಆಫ್ ಕಪ್ಸ್ಗೆ ಭಾಳ ಕ್ರಿಯೇಟಿವಿಟಿ, ಆಯಿತಾ. ಸೊ ಈ ಥರ ಎಲ್ಲ ಅವಳ ಆಸೆ ಅಥವಾ ಆಸೆ ಪ್ರಕಾರ, ಲೈಕ್ ಒಂಥರ ತುಂಬ ಫ್ರೆಂಡ್ಲಿಯಾಗಿ ಚೆನ್ನಾಗಿರಬೇಕು, ಟ್ರಾವೆಲ್ ಮಾಡಬೇಕು, ಮನೆ ನೋಡ್ಕೋಬೇಕು, ಈ ಥರ ಎಲ್ಲ ಆಸೆಗಳು ಇದು ಆ ಥರ ಎಲ್ಲ ಇತ್ತು. ಬಟ್ ಎಷ್ಟು ಫೂಲಿಶಾಗಿ ಕೆಲಸ ಮಾಡಿರೋದು ಅಂತಂದರೆ, ಇದು ಮತ್ತೆ ಬರ್ತಾ ಇರೋದು ಕಿಂಗ್ ಆಫ್ ಸೋರ್ಡ್ಸ್ದೇ ಎನರ್ಜಿ, ಆಯಿತಾ. ಇವ್ರ ಎನರ್ಜಿನೇ ಇದು. ಇಲ್ಲೇ ಇಡ್ತೀನಿ ನೋಡಿ ಯಾವ ಥರ ತೋರಿಸ್ತಿದ್ದಾರೆ ಅಂದರೆ, ಭಾಳ ದೇವ್ರ ಭಕ್ತಿ ಜಾಸ್ತಿ, ಸಿಕ್ಕಾಪಟ್ಟೆ ಭಕ್ತಿ ಏನೋ ಥರನೂ ತೋರಿಸ್ಕೊಳ್ಳಾಟ ಅಂತ ತೋರಿಸ್ತಾ ಇದ್ದಾರೆ. ಇವಾಗ ನಿಜವಾಗ್ಲೂ ಹೇಳ್ತೀನಿ, ಇಷ್ಟೊತ್ತು ಏನು ಹೇಳಿಸಿದ್ರು ಆಯಿತಾ ಭಗವಂತ, ಅಂಥ ಬ್ಯೂಟಿಫುಲ್ ಎನರ್ಜಿ ಬರ್ತಾಯಿತ್ತು. ಬಟ್ ಇವಾಗ ನಿಜವಾಗ್ಲೂ ಯಾವ ಥರ ಟರ್ನ್ ಆಗೋಗಿದೆ ಎನರ್ಜಿ ನಂಗೆ ಬರ್ತಾ ಇರೋದು ಅಂದರೆ, ಸ್ಟಾಪ್ ಮಾಡಿಬಿಡ್ಲಾ ಅನ್ನೋಷ್ಟು ಆ ಥರ ಅನ್ನಿಸ್ತಾ ಇದೆ ನನಗೆ. ಒಂಥರ ಅಷ್ಟು ನೆಗೆಟಿವ್ ಎನರ್ಜಿ ಬರ್ತಾಯಿದೆ. ಅಂದರೆ ಎಷ್ಟು ಆಸೆಯಿಂದ ಏನೆಲ್ಲ ಮಾಡಿದ್ರೂ ಕೂಡ, ಬಟ್ ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಕೂಡ ಚೆನ್ನಾಗಿಲ್ಲ, ಹ್ಯಾಪಿಯಾಗಿಲ್ಲ. ಅದಕ್ಕೆ 5 ಆಫ್ ಸೋರ್ಡ್ಸ್ ಮಧ್ಯ ಇರೋದು. ಇದೆಲ್ಲ ಸುತ್ತ ನಡೀತಾ ಇದ್ದಿದ್ದು ಈ 5 ಆಫ್ ಸೋರ್ಡ್ಸ್ ಸುತ್ತ. ಅಂದರೆ ಇಲ್ಲಿ ಹೆಂಗೆ ತೋರಿಸಿದ್ದಾರೆ ನೋಡಿ, ಇವರನ್ನು ಇವಳು ದಿಸ್ ಪರ್ಸನ್, ಈ ಪರ್ಸನ್ನು ಖಂಡಿತ ಹ್ಯಾಪಿಯಾಗಿಲ್ಲ ಅಂತಲೇ ತೋರಿಸ್ತಾ ಇದ್ದಾರೆ. ಹ್ಯಾಪಿಯಾಗಿಲ್ಲ ಯಾಕೆ ಅಂದರೆ, ಬರೀ ಕಳ್ಳು ಬುದ್ಧಿ ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ, ಆಯಿತಾ. ಬರೀ ಕಳ್ಳು ಬುದ್ಧಿ. ಚೆನ್ನಾಗಿರ್ಬೋದು ನೋಡಿ ಇಲ್ಲಿ, ಇದು ಸೇಮ್ 5 ಆಫ್ ಸೋರ್ಡ್ಸ್ದೇ ಎನರ್ಜಿ ಇವ್ರದ್ದು, ಆಯಿತಾ. ಕ್ವೀನ್ ಆಫ್ ಕಪ್ಸ್ದು ಪಾಪ ರಾಣಿ ಥರ ಇರಬೇಕು, ಬಟ್ ಇರೋದು ನೋಡಿದ್ರೆ ಆ ಥರ. ಅಂದರೆ ಒಂದು 5 ಆಫ್ ತುಂಬ ಬೇಜಾರಾಗಿ ದುಃಖದಲ್ಲಿರೋ ಥರ, ಆಯಿತಾ. ಆ ಥರ ತೋರಿಸ್ತಾ ಇದ್ದಾರೆ ಇವಾಗ. ಇದೆಲ್ಲ ಯಾತಕ್ಕೋಸ್ಕರ ಅಂದರೆ, ಮಾಡಿರೋದು ಈ ಕೆಲಸ, ಇವರ ಎನರ್ಜಿ ಬರ್ತಾ ಇದೆ. ಈ ಥರ ಮಾಡಿದ್ದಾರೆ, ಇವ್ರ ಮನಸ್ಸಿಗೆ ಎಷ್ಟು ನೋವು ಕೊಟ್ಟಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಇವಾಗ ಸಡನ್ನಾಗಿ ನೋಡಿದ್ರೆ ಫುಲ್ಲು ನೆಗೆಟಿವ್ ಆಗಿ ಟರ್ನ್ ಆಗೋಯ್ತು. ಇವ್ರು ಮಾಡಿರ್ಬೋದು, ಮನೆ ಇರ್ಬೋದು, ನೋಡ್ಕೋತಿರ್ಬೋದು, ಎಲ್ಲ ಮಾಡ್ಬೋದು. ಬಟ್ ಕ್ವೀನ್ ಆಫ್ ಕಪ್ಸ್ ಇದು ಕ್ರಿಯೇಟಿವಿಟಿ ಅಂದರೆ ಅಷ್ಟು ಬ್ಯೂಟಿಫುಲ್ ಎನರ್ಜಿ. ಇದು ಒಂಥರ ತಾಯಿ ಥರ, ತುಂಬ ಒಳ್ಳೆ ಮೃದು ಸ್ವಭಾವ, ಒಳ್ಳೆ ಮನಸ್ಸು, ಆಯಿತಾ, ಆ ಥರ. ಬಟ್ ಅವ್ರಿಗೆ ಮನಸ್ಸೇ ಮುರಿದು ಹೋಗಿದೆ ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ. ಸಿಕ್ಕಾಪಟ್ಟೆ ಮನಸ್ಸು ಮುರಿದು ಹೋಗಿದೆ, ಎಲ್ಲ ಬಿಕಾಸ್ ಆಫ್ ಇವರೇ. ಸೇಮ್ ಅಷ್ಟು ನೆಗೆಟಿವ್ ಎನರ್ಜಿ ಬರ್ತಾ ಇದೆಯಪ್ಪ ನನಗಿಲ್ಲಿ. ಒಂಥರ ತುಂಬ ಸೀಕ್ರೆಟಿವ್ ಆಗಿ ಇದ್ಬಿಟ್ರು. ಆದರೆ ನೋಡಿ ಇಲ್ಲಿ ಒಂಥರ ಸೀಕ್ರೆಟಿವ್, ಅವ್ರದ್ದೇ ಒಂದು ಡಾರ್ಕ್ ಸೈಡ್ ಇತ್ತು ಅಂತ ತೋರಿಸ್ತಾ ಇದ್ದಾರೆ. ಇದು ವೈಟ್ ಇದೆಯಾ, ನೀವೇ ನೋಡಿ ಹೇಗಿದೆ ಕಾರ್ಡ್ ಕೆಳಗೆ ಬಂದಿರೋದು. ಇದು ವೈಟ್ ಡ್ರೆಸ್ ಇವ್ರು ಹಾಕಿರೋದು. ಇದು ಡಾರ್ಕರ್ ಪಾರ್ಟ್ ನೀವು ಯಾರಿಗೂ ಗೊತ್ತೇ ಆಗಲಿಲ್ಲ, ಅದು ಬಿಹೈಂಡ್ ನಡೆದೋಗ್ಬಿಡ್ತು. ಇಷ್ಟು ವರ್ಷ ಕಳೆದ್ರೂ ಕೂಡ, ಆಯಿತಾ, ಏನೂ ಗೊತ್ತಾಗಲೇ ಇಲ್ಲ ಯಾರಿಗೂ, ಪ್ರಪಂಚಕ್ಕೆ ಇವ್ರು ಏನು ಅನುಭವಿಸ್ತಿದ್ದಾರೆ ಅಂತ ಅನ್ನೋದೇ ಗೊತ್ತಾಗಲಿಲ್ಲ ಯಾರಿಗೂ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಯಾಕೆ ಅಂತಂದರೆ ಅವ್ರಿಗೆ ಒಂದು ಡಾರ್ಕ್ ಸೈಡ್ ಇತ್ತು, ಆಯಿತಾ. ವೆರಿ ಸೀಕ್ರೆಟಿವ್ ಆಗಿ ಒಂದು ನೆಗೆಟಿವಿಟಿ ಮಾಡೋದು. ಅವ್ರಿಗೆ ದುಡ್ಡು ಬೇಕು, ಆಯಿತಾ. ದುಡ್ಡು ಬೇಕು ಅನ್ನೋದಕ್ಕೋಸ್ಕರ ನಾನು ಹೇಳಿದ್ನಲ್ಲ, ಒಂದು 15 ವರ್ಷದಿಂದ ಖರ್ಚು ಮಾಡಿ 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 ಉಳಿಸಿ, ಖರ್ಚು ಮಾಡಿ ಅಲ್ಲ, ಉಳಿಸಿ ಮನೆ ತೊಗೊಂಡಿರ್ಬೋದು, ಇವಾಗೆಲ್ಲ ಆಗಿರ್ಬೋದು. ಬಟ್ ಮೇಯ್ನ್ ಯಾರು ಖುಷಿಯಾಗಿರಬೇಕು ಅವರೇ ಖುಷಿಯಾಗಿಲ್ಲ ಅನ್ನೋ ಥರ ತೋರಿಸ್ತಾ ಇದ್ದಾರೆ ಇಲ್ಲಿ, ಆಯಿತಾ. ಇದು ಯಾತಕ್ಕೆ ಅಂತಂದರೆ ನೋಡಿ, ಇದು ಅವ್ರದ್ದೇ ಎನರ್ಜಿ. ಏನು ದುಡ್ಡು ಮಾಡಬೇಕು ಅನ್ನೋದಕ್ಕೋಸ್ಕರ ಸ್ಟೆಪ್ ಬೈ ಸ್ಟೆಪ್ಪು ಏರಿದ್ದಾರೆ, ಫುಲ್ಲು ಏರಿದ್ರು, ಆಯಿತಾ. ಆದರೆ ಇದು ಕೆಳಗೆ ಯಾವುದು ಕೆಳಗೆ ಬಂದಿದೆ, ಇದ್ರ ಕೆಳಗೆ ಬರ್ತಾ ಇದೆ, ಆಯಿತಾ. ಇವ್ರನ್ನ ಯಾವ ಥರ ನೋಡ್ಕೋಬೇಕಾಗಿತ್ತು,
ಕ್ವೀನ್ ಆಫ್ ಕಪ್ಸ್ನ ಯಾವ ಥರ ನೋಡ್ಕೋಬೇಕಿತ್ತು ಆ ಥರ ನೋಡ್ಕೊಳ್ಳಿಲ್ಲ ಅಂತಲೇ ಹೇಳ್ತಾ ಇದ್ದಾರೆ ಆಯಿತಾ. ನಿಜವಾಗ್ಲೂ ಒಂದು ಈಗ ಮದುವೆ ಆಯಿತು ಅಂದ ತಕ್ಷಣ ಬರೀ ಮಕ್ಕಳಾಯಿತು ನೋಡ್ಕೊ ಮನೆ ಅಡುಗೆ ಮಾಡೋಕ್ಕೂ ತಿಂಡಿ ಮಾಡೋಕ್ಕೂ ಅಷ್ಟೇ ಅಲ್ಲ ಅಲ್ವಾ, ಅವ್ರ ಎಮೋಷನ್ಸ್ ಏನು ಅನ್ನೋದನ್ನು ನೋಡಬೇಕು. ಆ ಥರ ಯಾರು ನೋಡಿರ್ತಾರೆ, ಎಮೋಷನ್ಸ್ ನೋಡ್ತಾರೆ, ಬರೀ ದುಡ್ಡಿಗೋಸ್ಕರ ಬೇರೆಯವರೆಲ್ಲ ಕೇರ್ಲೆಸ್ ಮಾಡಬಾರ್ದು ಆಯಿತಾ. ಆ ಥರ ಮಾಡಿದ್ದಾರೆ ಇಲ್ಲಿ ಅಂತ ತೋರಿಸ್ತಾ ಇದ್ದಾರೆ ಎನರ್ಜಿ. ಇದು ಹೆಂಗೆ ಅಂತಂದರೆ ಸೊ ಈಗೇನಾಗಿದೆ ಅಂತಂದರೆ ಅವರ ಎಮೋಷನ್ಸ್ಗೆ ಬೆಲೆನೇ ಇಲ್ದಂಗೆ ಆಗೋಯಿತು. ಅವ್ರಿಗೇನು ಆಸೆ ಪಟ್ಟರು ಏನು ಮಾಡಾಕಿದ್ರೂ ಕೂಡ ಲೈಕ್ ಅವ್ರ ಎಮೋಷನ್ಸ್ಗೆ ಏನು ಸ್ಪಂದಿಸಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರ ಎಮೋಷನ್ಸ್ಗೆ, ಅವ್ರ ಮನಸ್ಸಿನ ಭಾವನೆಗಳಿಗೆ ಸ್ಪಂದನೆ ಕೊಡಲೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಸ್ಪಂದನೆ ಕೊಡಲೇ ಇಲ್ಲ ಅಂತ ತೋರಿಸ್ತಾ ಇದ್ದಾರಪ್ಪ. ಇದು ಸುಮಾರು ಒಂದು 15 ವರ್ಷ ಆ ಥರ ಭಾಳ ಕಷ್ಟಪಟ್ಟಿದ್ದಾರೆ, ಇಲ್ಲ ಅಂತ ಹೇಳೋ ಹಂಗೆ ಇಲ್ಲ. ಈ ಮನುಷ್ಯ ಆಯಿತಾ ಮಾಡಿದ್ದಾರೆ, ಕಷ್ಟಪಟ್ಟಿದ್ದಾರೆ, ಕೆಲಸ ಮಾಡಿದ್ದಾರೆ, ಫಸ್ಟ್ ಕ್ಲಾಸಾಗಿ ಮನೆ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಬಟ್ ಆ ಥರ ನೆಗೆಟಿವಿಟಿ ಯಾವ ಥರ ಅಂತಂದರೆ ಜೊತೆಗೆ ನಾನೇ ದೇವರು ಅನ್ನೋ ಥರ ಆಯಿತಾ. ಎಲ್ಲ ತಿಳ್ಕೊಂಬಿಟ್ಟಿದ್ದೀನಿ ನಾನು, ಸ್ಪಿರಿಚುವಲ್ ಲೈನಲ್ಲೂ ಇದ್ದೀನಿ ನಾನು, ಸ್ಪೋರ್ಟ್ಸಲ್ಲಿದ್ದೀನಿ ನಾನು, ಆ ಥರ ಮನೇನ ನಾನು ಈ ಥರ ಇಷ್ಟು ಚೆನ್ನಾಗಿ ನೋಡ್ಕೋತೀನಿ, ಮಕ್ಕಳನ್ನ ಇಷ್ಟು ಚೆನ್ನಾಗಿ ನೋಡ್ಕೋತೀನಿ, ಯಾರಿಗೆ ಯಾವ ಥರದ್ರಲ್ಲೂ ಕಮ್ಮಿನೇ ಇಲ್ಲ ಆ ಥರ ಆಯಿತಾ. ಆದರೆ ಇದೆ ಫುಲ್ ಎನರ್ಜಿ ನೋಡಿ, ಎಮೋಷನ್ಸ್ ಅಗೇನ್ ಏನಂದರೆ ಏನೂ ಇಲ್ಲ. ಜೇಬ್ ಖಾಲಿ ಅಂತ ತೋರಿಸ್ತಾ ಇದ್ದಾರೆ ನೋಡು ಅಂತ. ಜೇಬ್ ಅಂದರೆ ಇಲ್ಲಿ ಏನು ಆಟ ಆಡಿಸಿದ್ರು, ಇವ್ರ ಮನಸ್ಸು ಖಾಲಿ ಆಗೋಯ್ತು. ಜೇಬಲ್ಲಿ ದುಡ್ಡು ತುಂಬಿದ್ರು ಏನು ಪ್ರಯೋಜನ, ಇದ್ದು ಇಲ್ದಂಗೆ ಇವಾಗ ಅನ್ನೋ ಥರ ತೋರಿಸ್ತಾ ಇದ್ದಾರೆ ನನಗೆ ಆಯಿತಾ. ಆ ಥರ ಆಗಿದೆ. ಇದು ಯಾರ ಎನರ್ಜಿ ನಂಗೆ ಗೊತ್ತಿಲ್ಲ. ಸೊ ಈ ಥರ ಅಂತ ತೋರಿಸ್ತಾ ಇದ್ದಾರೆ. ಯಾಕೆ ಅಂತಂದರೆ ಇವ್ರ ಪ್ರೀತಿನೇ ಇಲ್ವಲ್ಲ ಇವ್ರಿಗೆ, ಇವ್ರ ಪ್ರೀತಿ ವಿಶ್ವಾಸನೇ ಇಲ್ಲ. ಏಕೆಂದರೆ ಫಸ್ಟಿಂದ ಅವ್ರು ನೋಡಲೇ ಇಲ್ಲ ಅದನ್ನು, ಅವ್ರ ಎಮೋಷನ್ಸ್ಗೆ ಸ್ಪಂದನೆಯೇ ಕೊಡಲಿಲ್ಲ. ಅವ್ರಿಗೆ ಬೇಕಿದ್ದಿದ್ದು ಬರೀ ದುಡ್ಡು. ಅದಕ್ಕೋಸ್ಕರ ಒಂದು ಡಾರ್ಕರ್ ಸೈಡು ಇದು ತುಂಬ ಇವಾಗ ಫುಲ್ಲು ಚೇಂಜ್ ಆಗೋಯ್ತು ಗೊತ್ತಾ ಎನರ್ಜಿ. ಎಷ್ಟರ ಮಟ್ಟಿಗೆ ಚೇಂಜ್ ಆಗೋಯ್ತು ಅಂತಂದರೆ ಇಲ್ಲಿ ಹೇಳಿಸಿದ್ದೇ ಫುಲ್ಲು ಒಂದು ಸ್ಟೋರಿ, ಬ್ಯೂಟಿಫುಲ್ ಎನರ್ಜಿ ಬಂತು. ಹೆಂಗೆ ಅಂದರೆ ಆಹಾ ಎಂಥ ವಂಡರ್ಫುಲ್ ಫ್ಯಾಮಿಲಿನಪ್ಪ ಅನಿಸ್ಕೋಬೇಕು. ಅದಕ್ಕೆ ಇದೊಂದು ಮಾತ್ರ ಮಧ್ಯದಲ್ಲಿಟ್ಟರು. ನಾನು ಇದನ್ನು ಓಕೆ ನೋಡಿದ್ರೆ ಇದು ಫುಲ್ ಟರ್ನ್ ಆಗೋಯ್ತು ಇವಾಗ. ಸೊ ಅದಕ್ಕೋಸ್ಕರ ಎಮೋಷನ್ಸ್ ಜೊತೆ ಸ್ಪಂದನೆ ಇಲ್ಲದೆ ಇದ್ದಿದ್ದಕ್ಕೇ ಸ್ಪರ್ಧೆ ಅಂತ ಕೂಡ ಹೇಳ್ತಾ ಇದ್ದಾರೆ ನೋಡಿ. ಸೊ ಇವ್ರ ಜೊತೆಗೂ ಸ್ಪರ್ಧೆ ಮಾಡಿದ್ರು ಅಂತಲೂ ತೋರಿಸ್ತಾ ಇದ್ದಾರಪ್ಪ. ಇದು ಗೊತ್ತಿಲ್ಲ ಯಾವ ಥರ. ಸೊ ಅಂದರೆ ವೈಫ್ ಜೊತೆಗೂ ಸ್ಪರ್ಧೆ ಮಾಡಿದ್ದಾರೆ. ಅಂದರೆ ನಾನೇ ಗ್ರೇಟ್ ಅನ್ನೋ ಥರ, ನಾನೇ ಕೆಲಸ ಮಾಡೋದು, ನಾನೇ ಸ್ಪೋರ್ಟ್ಸಲ್ಲಿದ್ದೀನಿ, ನಾನೇ ಕ್ರಿಯೇಟಿವು, ನಾನೇ ಮಕ್ಕಳನ್ನ ನೋಡ್ಕೊಂಡಿರೋದು, ಆ ಥರ ನಾನೇ ದೈವ ಭಕ್ತಿಲಿ ನಾನೇ ಫಸ್ಟು ಅಂತ ಜನಗಳ ಮುಂದೆ ತೋರಿಸಿ ಯಾವ ಥರ ಅವ್ರನ್ನ ಅವರು ತೋರಿಸ್ಕೊಂಬಿಟ್ಟಿದ್ದಾರೆ. ಪ್ರಪಂಚಕ್ಕೆ ನೋಡೋದೇನು ಎಲ್ರೂ ವಾವ್ ಏನು ಸ್ಮಾರ್ಟಪ್ಪ, ಇಷ್ಟು ಕ್ಲಾಸ್ ಪರ್ಸನು ನಿಜವಾಗ್ಲೂ ಅನ್ನೋ ಥರ. ಬಟ್ ಆ್ಯಕ್ಚುಲಿ ಫೂಲ್ ಅಂತ ತೋರಿಸ್ತಾ ಇದ್ದಾರೆ ನೋಡಿ. ಎಲ್ಲ ಜೇಬು ಖಾಲಿ ಇವಾಗ ಅಂತ ತೋರಿಸ್ತಾ ಇದ್ದಾರೆ. ಫೈನಲ್ ಆಗಿದ್ದು ಅಯ್ಯಪ್ಪ. ಸೊ ಈ ಥರ ಆಗಿದೆ. ಸೊ ಹಾಗೆ ಯಾವತ್ತೂ ಕೂಡ ನಾನೇ ಜಾಸ್ತಿ ನಾನೇ ಹೆಚ್ಚು ಅಂತ ಆಡಬಾರ್ದು. ಅದೆಲ್ಲ ನೆಗೆಟಿವಿಟಿ ಬಂದ್ಬಿಟ್ಟಿದೆ ಈ ಕಾರ್ಡ್ಸ್ಗಳಲ್ಲಿ ಇವಾಗ ಆಯಿತಾ. ಅದಕ್ಕೆ ಇದೊಂದು ಮಾತ್ರ ಇದಿಟ್ಟರು. ಅವ್ರಿಗೆ ಅವ್ರ ಜೊತೆನೇ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು ಅಂತ ಹೇಳ್ತಾ ಇದ್ದಾರೆ. ಸ್ಪರ್ಧೆ ಅಂದ್ರೇನು, ಹೆಂಡ್ತಿನ ಕಮ್ಮಿ ಅನ್ನೋ ಥರ ತೋರ್ಸಾಟ, ಏನಕ್ಕೂ ಪ್ರಯೋಜನ ಇಲ್ಲ ಅಂತ ತೋರ್ಸಾಟ, ಒಂಥರ ನೆಗೆಟಿವ್ ಆಗಿ ಮಾತಾಡಾಟ, ನೆಗೆಟಿವ್ ಆಗಿ ಅವರ ಭಾವನೆಗಳಿಗೆ ಸ್ಪಂದನೆ ಕೊಡದೇ ಇರೋದು, ಅವು ಬೇಕು ಅಂತ ಒಂಥರ ಅವಮಾನ ಆಗೋ ಥರ ಮಾತಾಡೋದು ಅನ್ನೋದು. ಸೊ ಜೇಬ್ ನೋಡಿ ಏನಾಗಿದೆ ಇವಾಗ ಆಯಿತಾ. ಸೊ ರಾಣಿನೇ ಫೂಲ್ ಆಗಿಬಿಟ್ಟಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಪ್ರಪಂಚದ ಕಣ್ಣಿಗೂ ಫೂಲ್ ಆಗೋಗಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ. ಈಗ ಅವರ ಡಾರ್ಕರ್ ಸೈಡ್ ಏನಿತ್ತು ಅದು ಎಲ್ಲ ಪ್ರಪಂಚಕ್ಕೂ ಗೊತ್ತಾಗ್ತಾ ಇದೆ. ಇಂಥ ಸುಳ್ಳು ಈ ಥರ ಅಂದರೆ ಇವ್ರನ್ನ ಸಖತ್ತಾಗಿ ಅಂದಿದ್ದಾರೆ. ಇವ್ರ ಜೊತೆ ಸ್ಪರ್ಧೆಗೆ ಇಳಿದು, ಹೆಂಡತಿ ಜೊತೆನೇ ಸ್ಪರ್ಧೆಗೆ ಇಳಿದು ಅವಳನ್ನ ಕೀಳಾಗಿ ಯಾರೋ ತುಂಬ ಕೀಳಾಗಿ ನೋಡಿ ನಡೆಸ್ಕೊಂಡಿದ್ದಾರೆ ಅಂತಲೂ ತೋರಿಸ್ತಾ ಇದ್ದಾರೆ ಆಯಿತಾ. ಅವಳದ್ದು ಆಸೆ ಏನಿತ್ತು ಆಯಿತಾ, ಎಲ್ಲ
ಗಾಳಿ ತೂರು ಹೋಯಿತು ಅಂತಲೂ ತೋರಿಸ್ತಾ ಇದ್ದಾರೆ. ಶುರುಲೇ ಗೊತ್ತಾಗೋಯ್ತು ಕ್ವೀನ್ ಆಫ್ ಕಪ್ಸ್ಗೆ ಇದು ಅಷ್ಟೇ ಲೈಫ್ ಅನ್ನೋ ಥರ ಅಂತಲೂ ತೋರಿಸ್ತಾ ಇದ್ದಾರೆ ಆಯಿತಾ. ಸೊ ಆ ಡಾರ್ಕರ್ ಸೈಡ್ ಗೊತ್ತಾಗಲೇ ಇಲ್ಲ ಯಾರಿಗೂ, ಎಷ್ಟು ವರ್ಷದಿಂದ ಮಾಡಿದ್ರೂ ಗೊತ್ತಾಗಲಿಲ್ಲ. ಬಟ್ ಇವಾಗ ಪ್ರಪಂಚಕ್ಕೆ ಗೊತ್ತಾಗ್ತಾ ಇದೆ ಇವರ ಡಾರ್ಕರ್ ಸೈಡ್ ಏನು ಅಂತ ಗೊತ್ತಾಗ್ತಿದೆ ಅಂತಿದ್ದಾರೆ. ಅರ್ಥ ಆಯ್ತಾ. ಸೊ ದುಡ್ಡಿನ ಹಿಂದೆ ಹೋದರು ಆಯಿತಾ. ದುಡ್ಡು ನೈಟ್ ಆಫ್ ಪೆಂಟಿಕಲ್ಸ್, ದುಡ್ಡು ಬೆನ್ನು ಹತ್ತಿ ಹೋದರು ಆಯಿತಾ. ಮೇಲೆ 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 ಸಾಗಿದ್ರು, ನಾನೇ ದುಡ್ಡು 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 ಅಂತ. ಈಗ ನೋಡಿ ಯಾವ ಥರ ಆಗಿದೆ. ಆ ಥರ ಖಾಲಿ, ಜೇಬು ಖಾಲಿ ಅಂತ ತೋರಿಸ್ತಾ ಇದ್ದಾರೆ ಅಷ್ಟೇ ಆಯಿತಾ. ಸೊ ಇದು ಇಲ್ಲಿ ತನಕ ನೋಡಿ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಸೊ ಇದು ತುಂಬ ಶುರುಲಿ ಇದ್ದಿದ್ದೇ ಎನರ್ಜಿ ಒಂಥರ ತೋರಿಸಿದ್ರು, ಭಗವಂತ ಮಾತು ಹೇಳಿಸಿದ್ರು. ಈಗ ನೋಡಿದ್ರೆ ಇನ್ನೊಂದು ಥರ ಹೇಳಿಸ್ತಾ ಇದ್ದಾರೆ. ಅಂದರೆ ಪ್ರಪಂಚಕ್ಕೆ ತೋರಿಸಿದ್ದೇ ಒಂದು ಅವರ ಜೀವನ ಒಂಥರ ಅಂತ. ಅದಕ್ಕೆ ಡಾರ್ಕರ್ ಸೈಡ್ ಒಂದಿತ್ತು ಅಂತ. ಈಗ ಡಾರ್ಕರ್ ಸೈಡ್ ಏನು ಅಂತ ಪ್ರಪಂಚಕ್ಕೆ ಗೊತ್ತಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲೂ ಅದೇ ಥರನೇ ಇದೆ. ಇಲ್ಲಿ ದುಡ್ಡು ಅಂತ ಹತ್ತು ಹೋದರು ಆಯಿತಾ. ಇಲ್ಲೂ ಅಷ್ಟೇ 4 ಆಫ್ ವಾಂಡ್ಸ್ ಬಂದಿರೋದು. ಮನೆಗೋಸ್ಕರ ಇಲ್ಲೂ ಲ್ಯಾಡರ್ ಇದೆ ನೋಡಿ. ಅದೇ ಥರ ಆಸ್ತಿನೂ ಮಾಡಿದ್ರು ಅಂತಲೂ ತೋರಿಸ್ತಾ ಇದ್ದಾರೆ. ಮಾಡಿದ್ರು, ಬಟ್ ಆದರೆ ಎಲ್ಲ ಇತ್ತು ಏನೂ ಇಲ್ದಂಗೆ ಅನ್ನೋ ಥರ ಇವಾಗ ಇಲ್ಲಾಗಿದೆ ಪರಿಸ್ಥಿತಿ ಅವ್ರದ್ದು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಈ ಥರ ಇದೆ. ಓಕೆ, ಥ್ಯಾಂಕ್ ಯು.